ಈ ಸರ್ತೆ ನಾವು 3 ಲಕ್ಷ ಟನ್ನನ್ನು ಖರೀದಿ ಮಾಡಿದ್ವಿ. ಎಲ್ಲಿ 30 ರೂಪಾಯಿಗಿಂತ ಜಾಸ್ತಿ ಇದೆ ಅಲ್ಲಿ ನಾವು 24 ರೂಪಾಯಿದಲ್ಲಿ ಈ ಆಲೂಗಡ್ಡೆಯನ್ನು ಈರುಳ್ಳಿಯನ್ನು ಕೊಡುವಂತಹ ತೀರ್ಮಾನವನ್ನು ಮಾಡಿದ್ದೀವಿ. ಅದರ ನೋಡಿದ್ರಲ್ಲ ಸ್ನೇಹಿತರೆ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ಭಾರತದಲ್ಲಿ ಕೆಲವೆಡೆ 30 ರೂಪಾಯಿಯಂತೆ ಈರುಳ್ಳಿ ಇದೆ ಅಂತೆ ಸ್ನೇಹಿತರೆ. ಕೋಲ್ಕತ್ತಾ, ಮುಂಬೈ, ಅಹಮದಾಬಾದ್ ಆಗಿರ್ಬೋದು, ಇಂಥ ಸ್ಥಳಗಳಲ್ಲಿ ಏನು 30 ರೂಪಾಯಿ KG ಇದೆ ಈರುಳ್ಳಿ, ಅಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಆ ಒಂದು ಈರುಳ್ಳಿಯನ್ನು ಮಾರುಕಟ್ಟೆಗೆ ಹೋಗಿ 3 ಲಕ್ಷ ಟನ್ ಈರುಳ್ಳಿಯನ್ನು ಖರೀದಿಯನ್ನು ಮಾಡಿ ಜನಸಾಮಾನ್ಯರಿಗೆ 24 ರೂಪಾಯಿದಂಗೆ ಕೊಡ್ತಾರಂತೆ ಸ್ನೇಹಿತರೆ. ಈರುಳ್ಳಿಯನ್ನು ಮಾರಾಟ ಮಾಡುತ್ತಂತೆ ಸರ್ಕಾರ. ಆದರೆ ಇವರಿಗೆ ರೈತರ ಬಗ್ಗೆ ಚಿಂತೆನೇ ಇಲ್ಲ ಸ್ನೇಹಿತರೆ. ಎಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿದೆ ಈರುಳ್ಳಿ ಬೆಲೆ, ಯಾವ ಸ್ಥಳಗಳಲ್ಲಿ ಈಗ ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಆಗಿದೆ, ಇಂತಹ ಸ್ಥಳಗಳಲ್ಲಿ ರೈತರಿಗೆ ಭೇಟಿಯನ್ನು ನೀಡಿ ಅವರಿಗೆ ಪರಿಹಾರವನ್ನು ಒದಗಿಸುವಂತಹ ಕೆಲಸ ಸರ್ಕಾರದ ಆಗ್ತಾ ಇಲ್ಲ ಸ್ನೇಹಿತರೆ. ಇವರಿಗೆ ಅವರದ್ದೇ ಚಿಂತೆ ಇಲ್ಲ, ಅದು ಬಿಟ್ಟು ರೈತರ ಬಗ್ಗೆ ಚಿಂತೆ ಇಲ್ಲ, ಅದು ಬಿಟ್ಟು ಈಗ ಜನಸಾಮಾನ್ಯರ ಕಾಳಜಿನೇ ಇವರಿಗೆ ಹೆಚ್ಚಾಗಿದೆ ಸ್ನೇಹಿತರೆ. ಇಲ್ಲಿ ಏನಾಗಬೇಕಾಗಿದೆ ಅಂತಂದರೆ, ಕರ್ನಾಟಕದಲ್ಲಿ ಏನು ಈರುಳ್ಳಿ ಬೆಲೆ ಕಡಿಮೆ ಆಗಿದೆ, ಇಲ್ಲಿ 30 ರೂಪಾಯಿದಂಗೆ ತೆಗೆದುಕೊಂಡು ಈರುಳ್ಳಿಯ ರೇಟನ್ನು 1 KGಗೆ 30 ರೂಪಾಯಿದಂಗೆ ತೆಗೆದುಕೊಂಡು ಬೇರೆ ದೇಶಗಳಿಗೆ ಹಾಗೂ ಹೀಗೆ ಡೆಲ್ಲಿ ಆಗಿರ್ಬೋದು, ಅಹಮದಾಬಾದ್, ಕೋಲ್ಕತ್ತಾ ಇಂತಹ ಒಂದು ಸ್ಥಳಗಳಿಗೆ ಅದನ್ನು ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ಮಾರಾಟ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಆದರೆ ಸರ್ಕಾರ ಇದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಸ್ನೇಹಿತರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.